ಶಿವನ ರುದ್ರಾಕ್ಷಿ ಮಷೀನ್ಗೆ ಟಚ್ ಆದ ತಕ್ಷಣ ಒಂದು ಅದೃಶ್ಯ ಶಕ್ತಿ ಎಚ್ಚರಗೊಳ್ತು. ಸುತ್ತಮುತ್ತಲಿನ ವಾತಾವರಣ ಬದಲಾಗೋಕೆ ಶುರುವಾಯಿತು ಮತ್ತು ಮಷೀನ್ನಿಂದ ಒಂದು ಪ್ರಖರವಾದ ಬೆಳಕು ಆಚೆ ಬಂತು. ಶಿವ ಗಮನವಿಟ್ಟು ನೋಡಿದಾಗ ಆ ಜೆರಾಕ್ಸ್ ಮಷೀನ್ ಒಂದು ಹೆಣದ ಜೆರಾಕ್ಸ್ ಕಾಪಿನ ಆಚೆ ತೆಗೆದಿತ್ತು. ಇದನ್ನ ನೋಡಿ ಅವನ ಕಣ್ಣುಗಳನ್ನ ಅವನೇ ನಂಬೋಕೆ ಆಗ್ಲಿಲ್ಲ. ಶಿವ ಆ ಕಾಪಿ ಮನುಷ್ಯನನ್ನ ಮುಟ್ಟಿದಾಗ ಅದು ಪೂರ್ತಿಯಾಗಿ ಒಬ್ಬ ಅಸಲಿ ಮನುಷ್ಯನ ತರಾನೇ ಫೀಲ್ ಆಯಿತು. ಅವನು ತಕ್ಷಣ ತನ್ನ ಸರೋಗಿದ್ದ ಅಪ್ಪ ಅಮ್ಮನ ಹಳೆಯ ಫೋಟೋನ ಮಷೀನ್ಗೆ ಹಾಕಿ ಅವರನ್ನ ಕೂಡ ಜೀವಂತವಾಗಿ ಆಚೆ ತರ್ತಾನೆ. ಅಷ್ಟೇ ಅಲ್ಲ, ತನ್ನನ್ನ ಬಿಟ್ಟೋಗಿದ್ದ ತನ್ನ ಎಕ್ಸ್ ಲವರ್ ಫೋಟೋನ ಕೂಡ ಹಾಕಿ ಅವಳನ್ನ ಜೀವಂತವಾಗಿ ಆಚೆ ತರ್ತಾನೆ. ಮತ್ತೆ ಮುಂಚೆ ಅವಳ ಜೊತೆ ಏನೆಲ್ಲ ಮಾಡೋಕೆ ಆಗಿರ್ಲಿಲ್ವೋ ಅದು ಎಲ್ಲದನ್ನ ಇವಾಗ ಮಾಡ್ತಾನೆ. ಇವಾಗ ಶಿವನ ತಲೆಯಲ್ಲಿ ಒಂದು ಕೆಟ್ಟ ಐಡಿಯಾ ಬರುತ್ತೆ. ಅವನು ಒಂದು ಜ್ಯುವೆಲರಿ ಶಾಪಿಗೆ ಹೋಗಿ ಅಲ್ಲಿದ್ದ ಓನರ್ನ ಫೋಟೋನ ಕದ್ದು ಆ ಮಾಂತ್ರಿಕ ಮಷೀನ್ಗೆ ಹಾಕಿ ಅವನ್ನ ಕೂಡ ಜೀವಂತ ಮಾಡ್ತಾನೆ. ರುದ್ರಾಕ್ಷಿಯ ಶಕ್ತಿಯಿಂದ ಅವನನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡಿ ಶಿವ ಅವನನ್ನ ಅದೇ ಜ್ಯುವೆಲರಿ ಶಾಪಿಗೆ ಕಳಿಸ್ತಾನೆ. ಮತ್ತೆ ಅಲ್ಲಿನ ಎಲ್ಲಾ ಚಿನ್ನನ ಬ್ಯಾಗಿಗೆ ತುಂಬಿಸಿಕೊಂಡು ಕಾಡಿಗೆ ಬರೋ ಹಾಗೆ ಮಾಡಿ ಆ ಚಿನ್ನನ ಕೆಳಗೆ ಹಾಕಿಸಿ ಆ ಕಾಪಿ ಮನುಷ್ಯನನ್ನ ಮಾಯ ಮಾಡಿಬಿಡ್ತಾನೆ. ಆಮೇಲೆ ತಾನೇ ಕಾಡಿಗೆ ಹೋಗಿ ಆ ಎಲ್ಲ ಚಿನ್ನನ ಎತ್ಕೊಳ್ತಾನೆ. ಆದ್ರೆ ಕರೆಕ್ಟ್ ಆಗಿ ಅದೇ ಟೈಮ್ನಲ್ಲಿ ಅವನ ಕೈಯಲ್ಲಿದ್ದ ಆ ಮಾಂತ್ರಿಕ ರುದ್ರಾಕ್ಷಿ ಕೆಳಗೆ ಬಿದ್ದೋಗುತ್ತೆ.